ಹಾಯ್ ಎವ್ರಿವನ್, ಶುಭೋದಯ. ನಾನು ಇಂದು ಮನೆಯ ಸ್ಥಳ ದಿನನಿತ್ಯ ಪೂಜೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವರ ಮನೆ ರೆಡಿ ಮಾಡ್ಕೊಳ್ಳುತ್ತಾ ಇದ್ದೀನಿ. ದೇವರ ಕಟ್ಟೆ ಒರೆಸ್ಕೊಂಡು ಸಿಂಪಲ್ ಆಗಿ ರಂಗೋಲಿ ಹಾಕಿ ಹೂ ಮಾಡಿಸ್ಬಿಟ್ಟು ದೀಪ ಹಚ್ಕೊತಿದ್ದೀನಿ. ಭಜಲೆ राम नाम सुख धाम, भजले राम नाम सुख धाम, भजले राम नाम सुख धाम। तेरा पूरन हो सब काम, तेरा पूरन हो सब काम, भजले राम नाम सुख धाम, भजले राम नाम सुख संत समागम, संत समागम, संत समागम, संत समागम करे निरंतर, संत समागम करे निरंतर, जग से हो उपरात, जग से हो उपरात, ब्रह्मानंद परम पद पावे, ब्रह्मानंद ब्रह्मानंद परम पद पावे, मन होवे निष्काम, मनवा मन होवे निष्काम, भजले राम नाम सुख धाम, भजले राम नाम सुख धाम, भजले राम नाम सुख धाम, राम नाम सुख, राम नाम सुख, राम नाम सुख धाम। राम नाम भजले राम नाम सुख धाम, भजले राम नाम सुख धाम, भजले राम नाम सुख धाम। तेरा पूरन हो सब काम, तेरा पूरन हो सब काम, भजले ಫೋಟೋ ದೀಪ ಹಚ್ಕೊತಿದ್ದೀನಿ. ದೀಪದ ಬೆಳಕು ಮನೆಯಲ್ಲಿ ಒಂದು ಪಾಸಿಟಿವ್ ತರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತು ನೈವೇದ್ಯಕ್ಕೆ ಸರಳವಾಗಿ ಹಾಲನ್ನು ಇಟ್ಟಿದ್ದೀನಿ. ಈಗ ಅಗರಬತ್ತಿನ ಹಚ್ತಾ ಇದ್ದೀನಿ. ಪ್ರತಿದಿನ ಮಾಡುವ ಸರಳ ಮಂತ್ರ ಅಥವಾ ಶ್ಲೋಕನ ಹೇಳ್ಕೊತೀನಿ. ಪೂಜೆ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡ್ತಾನೆ. ಪೂಜೆಯಿಂದ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತದೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಪೂಜಾ ಬ್ಲಾಗ್ ಮುಗಿಸುತ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.